ಹಾಯ್ ರೀ, ಹಲೋ, ಗುಡ್ ಮಾರ್ನಿಂಗ್. ಬರ್ರಿ ಇವತ್ತು ನಮ್ಮ ಮನ್ಯಾಗ ನಾವು ಯಾವ ರೀತಿ ಹೂಕೋಸು ಪಲ್ಯ ಮಾಡ್ತೀವಿ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ನೋಡ್ಕೊಂಡು ಬರೋಣ ಬರ್ರಿ. ನಮ್ಮ ಮನ್ಯಾಗ ನಾನು ಹೂಕೋಸು ಪಲ್ಯನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡಕತ್ತೀನಿ ರೀ. ಸಿಂಪಲ್ ಆಗಿರುತ್ತೆ, ಬರ್ರಿ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಮ್ಮ ಮನೇಲಿ ಹೂಕೋಸು ಪಲ್ಯನ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ಕೊಂಬರೋಣ. ನೋಡ್ರಿ, ಆಲ್ಮೋಸ್ಟ್ ಜನ ಈ ಹೂಕೋಸು ಪಲ್ಯನ ಹುರಿದು ಮಾಡ್ತಾರೆ, ಇನ್ನು ಕೆಲವೊಬ್ರು ಡೈರೆಕ್ಟ್ ಒಗ್ಗರಣೆ ಕೊಟ್ಟು ಮಾಡ್ತಾರೆ, ಇನ್ನು ಕೆಲವೊಬ್ರು ಈ ಥರ ಬೇಯಿಸಿ ಪಲ್ಯ ಮಾಡ್ತಾರೆ. ಇವಾಗ ನಾನು ನೋಡ್ರಿ ಬೇಯಿಸಿ ಪಲ್ಯ ಮಾಡಕತ್ತೀನಿ. ಇವಾಗ ಅದನ್ನು ಆ ಕಡೆ ಕುದಿಯೋಕೆ ಇಟ್ಟಿನಿ, ಈ ಕಡೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಹಾಗೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಕೊಂಡಿನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಕತ್ತೀನಿ, ಎಣ್ಣೆಗೆ ಫ್ರೈ ಮಾಡಕತ್ತೀನಿ ರೀ. ನಾವು ಎಷ್ಟು ಎಣ್ಣೆಗೆ ಫ್ರೈ ಮಾಡ್ಕೋತೀವಿ ಅಷ್ಟು ಪಲ್ಯ ರುಚಿಯಾಗಿ ಬರುತ್ತೆ ನೋಡಿರಿ. ಈರುಳ್ಳಿ ಟೊಮೆಟೊನ ಲೋ ಫ್ಲೇಮ್ನಾಗ ಫ್ರೈ ಮಾಡಕತ್ತೀನಿ. ಫ್ರೈ ಮಾಡೋ ಅಷ್ಟರೊಳಗೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ರೀ. ಅದಕ್ಕೆ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ನಮ್ಮ ಮನ್ಯಾಗ ಏನಿರ್ತೈತೆ ಅದನ್ನೇ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೋಬೇಕ್ರಿ. ನಾವಂತೂ ಈ ಹಳ್ಳಿ ಸೈಡ್ ಆಲ್ಮೋಸ್ಟು ಅದು ಇದಂತ ಯೂಸ್ ಮಾಡಲ್ಲ. ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನಿ ರೀ ನಾನು. ಮತ್ತು ಖಾರ ಹಾಕ್ಕೊಂಡ್ಮೇಲೆ ನೋಡಿರಿ, ಈ ಸಿಟಿ ಸೈಡ್ ಆದ್ರೆ ಆ ಮಸಾಲೆ ಈ ಮಸಾಲೆ ಅಂತೆಲ್ಲನೂ ಮಿಕ್ಸ್ ಮಾಡ್ತಾರೆ. ಬಟ್ ಈ ಹಳ್ಳಿ ಸೈಡೆಲ್ಲ ಹಂಗಲ್ರಿ, ಇದ್ದುದ್ರಲ್ಲಿ ಅಂದರೆ ಖಾರ, ಉಪ್ಪು, ಅರಿಶಿನ ಹುಡಿ ಈ ಥರ ಇದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾರೆ ರೀ. ನಾನು ಇವಾಗ ಅದನ್ನೇ ಅಂದ್ರೆ ಈ ಕಡೆ ನಾನು ಕುಕ್ಕರ್ನಾಗ ಹೂಕೋಸನ್ನ ಬೇಯಿಸೋಕೆ ಇಟ್ಟಿನಲ್ರಿ, ಅದು ಒಂದು ವಿಸಿಲ್ ಆದರೆ ಸಾಕು, ಜಾಸ್ತಿ ಅವಶ್ಯಕತೆ ಇಲ್ಲ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಫ್ರೈ ಮಾಡೋಕೆ ಈ ಕಡೆ ನೋಡಿರಿ ಹೂಕೋಸು ಒಂದು ವಿಸಿಲ್ ಹೊಡ್ಸೀನಿ. ಈ ಥರ ಬೆಂದೈತಿ, ಸರಿಯಾಗಿ ಬಂದೈತಿ. ಯಾಕಂದರೆ ನಮ್ಮ ಅಮ್ಮಗೊಂದು ಸ್ವಲ್ಪ ಅಂದರೆ ನಮ್ಮ ಅವ್ವಾಗ ಹೂಕೋಸು ಬೆಂದು ಪಲ್ಯ ಮಾಡಿದರೆ ಟೇಸ್ಟ್ ಆಗುತ್ತಂತ, ಹಾಗಾಗಿ ನಾನು ಹೂಕೋಸನ್ನ ಬೇಯಿಸಿನೇ ಪಲ್ಯ ಮಾಡಕತ್ತೀನಿ ರೀ. ನೋಡಿರಿ ಈ ಥರ ಎಷ್ಟು ನೀಟಾಗಿ ಅಂದರೆ ಹೂಕೋಸನ್ನ ಬೇಯಿಸುವಾಗ ನಾನು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕಿ ಬೇಯಿಸಿನಿ. ಅಂದ್ರೆ ಏನೋ ಒಂದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ಅಪ್ಪ ಅಮ್ಮ ಅವರೆಲ್ಲ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ನೀಟಾಗಿ ತೊಳ್ಕೊಂಡು ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿನಿ. ನೋಡಿರಿ ಈ ಕಡೆ ಇದು ಲೋ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ, ಹೆಂಗೆ ಎಣ್ಣೆ ಬಿಟ್ಟೈತಿ ನೋಡಿರಿ. ನಾವು ಎಷ್ಟು ಚೆನ್ನಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋತೀವಿ ಅಷ್ಟು ನೀಟಾಗಿ ಬರ್ತೈತಿ ನೋಡಿರಿ. ಇದು ಅಂತ ಇವಾಗ ಎಲ್ಲ ನೀಟಾಗಿ ಬೆಂದೈತೆ ರೀ. ಇದಕ್ಕೆ ನಾನಿವಾಗ ಏನೈತೆ ನೋಡಿರಿ, ನಾವಿವಾಗ ಬೇಯಿಸಿಟ್ಕೊಂಡಿರೋಂಥ ಹೂಕೋಸನ್ನ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ತೀನಿ ರೀ. ಆಲ್ಮೋಸ್ಟು ಹೂಕೋಸು ಅಂತೂ ಸರಿಯಾಗಿ ಬೆಂದು ಬಿಟ್ಟಿದ್ರಿ, ಜಾಸ್ತಿನೇ ಬೆಂದಿತ್ತಂತ ಅನ್ಬೋದು. ಅದಕ್ಕೆ ನಾನು ಇದಕ್ಕೆ ಏನೂ ನೀರು ಮಿಕ್ಸ್ ಮಾಡಲ್ಲ. ನಾನಂತೂ ಇದಕ್ಕೆ ನೀರು ಮಿಕ್ಸ್ ಮಾಡಲ್ಲ, ಯಾಕಂದರೆ ನಾನು ಆಲ್ರೆಡಿ ಇದನ್ನು ಕುಕ್ಕರ್ನಾಗ ಒಂದು ವಿಸಿಲ್ನಾಗ ಬೇಯಿಸ್ಕೊಂಡಿನಿ. ಆ ಕಾರಣಕ್ಕೋಸ್ಕರ ಇದಕ್ಕೆ ನೀರು ಮಿಕ್ಸ್ ಮಾಡೋವಂಥ ಅವಶ್ಯಕತೆಯೇ ಬೇಡ, ಯಾಕಂದ್ರೆ ಅದು ಸರಿಯಾಗಿ ಬೆಂದು ಬಿಟ್ಟೈತಿ ಇವಾಗ ಆಲ್ರೆಡಿ. ಕೆಲವೊಬ್ಬರಾದ್ರೆ ಡೈರೆಕ್ಟ್ ಒಗ್ಗರಣೆ ಕೊಡ್ತಾರಲ್ಲ, ಅವರು ನೀರು ಹಾಕ್ಕೊಂಡು ಬೇಯಿಸ್ತಾರೆ. ನಾನು ನೀರು ಹಾಕ್ಕೊಂಡು ಇದಕ್ಕೇನು ಬೇಯಿಸಲ್ಲ. ಇವಾಗ ನೋಡಿರಿ ಸ್ವಲ್ಪ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆಯಿತು ನೋಡಿರಿ, ಆಲ್ಮೋಸ್ಟ್ ಫುಲ್ಲು ಬೆಂದು ಬಿಟ್ಟೈತಿ. ನಾನು ಮಿಕ್ಸ್ ಮಾಡೋಷ್ಟ್ರೊಳಗೆ ಮತ್ತಷ್ಟು ಬೆಂದು ಹೋಯ್ತು ರೀ ಅದು ಅಂತ. ಇವಾಗ ನಾನು ಸ್ವಲ್ಪ ಇದನ್ನು ಮತ್ತೆ ಲೋ ಫ್ಲೇಮ್ನಾಗ ಇಟ್ಟೀನಿ. ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಅಂದರೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ರೀ, ಲಾಸ್ಟಿಗೆ ಹಾಕ್ಕೋತೀನಿ ರೀ. ನಾವು ಲಾಸ್ಟಿಗೆ ಹಾಕ್ಕೊಂಡ್ರೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಇದಕ್ಕೆ ಹೂಕೋಸು ಪಲ್ಯಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೊಂಡೇನಿ ರೀ. ನಿಮ್ಮ ಮನೇಲಿ ಯಾವ ಮಸಾಲೆ ಇರುತ್ತೋ ಆ ಮಸಾಲೆ, ಚಿಕನ್ ಮಸಾಲೆ ಹಾಕಿದ್ರೂ ನಡಿತೈತಿ, ಗರಂ ಮಸಾಲೆ ಹಾಕಿದ್ರೂ ನಡಿತೈತಿ, ಅಥವಾ ತರಕಾರಿ ಸಾಂಬಾರಿಗೆ ಬಳಸುವಂತಹ ಸಾಂಬಾರು ಪೌಡರ್ ಅದನ್ನು ಹಾಕಿದರೂ ಬರ್ತೈತಿ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಹಾಕಿ ಮಿಕ್ಸ್ ಮಾಡಿ ಮೇಲೆ ಒಂದು ಸ್ವಲ್ಪ ಅಂದರೆ ಫ್ಲೇವರ್ ಆಗಿ ಚೆನ್ನಾಗಿ ಕಾಣುತ್ತಲ್ಲ ಕೊತ್ತಂಬರಿ ಉದುರಿಸಿದರೆ, ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡಿ. ಇಲ್ಲಿಗೆ ನಮ್ಮ ಹೂಕೋಸು ಪಲ್ಯ ಅಂತೂ ರೆಡಿ ಆಗಿಬಿಡುತ್ತೆ. ಅದನ್ನು ಮೇಲೆ ಕೊತ್ತಂಬರಿ ಉದುರಿಸಿದ ತಕ್ಷಣ ಗ್ಯಾಸ್ನಂತೂ ಆಫ್ ಮಾಡ್ಕೊಂಬಿಡಿ, ಯಾಕಂದರೆ ಆಲ್ಮೋಸ್ಟ್ ಅದು ಬೆಂದಿರುತ್ತೆ. ಅದನ್ನು ಮತ್ತೆ ಹೂಕೋಸು ಹಾಕಿ ಕೊತ್ತಂಬರಿ ಹಾಕಿ ಬೇಯಿಸುವಂಥ ಅವಶ್ಯಕತೆಯೇ ಇಲ್ಲ. ನಾನು ಪಲ್ಯ ಮಾಡೋಷ್ಟ್ರೊಳಗೆ ನಮ್ಮ ಪಪ್ಪ ನೋಡಿರಿ ಊಟಕ್ಕೆ ಬಂದುಬಿಟ್ಟಿದ್ರು. ಏನೈತಿ ಹಾಕ್ಕೊಡವ ಅಂತ ಅಂತಿದ್ರು. ಅದಕ್ಕೆ ಈ ಕಡೆ ನಮ್ಮ ಅಕ್ಕ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಿದ್ಲು, ಹಾಗೆ ನಾನು ಈ ಕಡೆ ಪಲ್ಯನೂ ರೆಡಿಯಾಗಿತ್ತು. ಪಲ್ಯ ರೆಡಿ ಆದ ತಕ್ಷಣ ನಮ್ಮ ಪಪ್ಪಾಗ ಹೂಕೋಸು ಪಲ್ಯನ ಇಟ್ಟು, ಹಾಗೆ ನೈಟ್ ನಾವು ಒಂದು ಸ್ವಲ್ಪ ಮೆಕ್ಕೆಕಾಯಿ ಪಲ್ಯ ಮಾಡಿದ್ವಿ, ಅದು ಉಳಿದಿತ್ತು. ಅದನ್ನು ಒಂದು ಸ್ವಲ್ಪ ಪಪ್ಪಾಗ ಹಾಕಿ ನಾನು ಇವಾಗ ಅವರಿಗೆ ಊಟಕ್ಕೆ ಕೊಡಕತ್ತೀನಿ ರೀ. ನಮ್ಮ ಪಪ್ಪಾಗೆ 2 ರೊಟ್ಟಿಗೆ ಕೊಟ್ಟೆ. ಅಂದರೆ ಅಕ್ಕ ಇವಾಗ ತಾನೇ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಾರ. ಹಾಗಾಗಿ ನಮ್ಮ ಪಪ್ಪ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೊಡು ಅಂದ್ರಲ್ಲ, ಹಾಗಾಗಿ ನಾನು ಅವರಿಗೆ ಬಂದ ತಕ್ಷಣ ಪಲ್ಯನೂ ಆಗಿತ್ತು, ಅದೇ ಕಾರಣಕ್ಕೆ ನಾನು ಅವರಿಗೆ ಊಟನೂ ಹಾಕ್ಕೊಟ್ಟೆ. ಹಾಗೆ ನಮ್ಮ ಮಮ್ಮಿನೂ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ
ಬಂದಾರ ನೋಡ್ರಿ ಊಟ ಮಾಡಕ್ಕೆ. ನಮ್ಮ ಮಮ್ಮಿಗೆ ನಮ್ಮ ಪಪ್ಪಾಗ ಅಂದರೆ ನಮ್ಮ ಅವ್ವಾಗ ನಮ್ಮ ಅಪ್ಪಗ ಇಬ್ಬರಿಗೂ ಊಟಕ್ಕೆ ಹಾಕ್ಕೊಟ್ಟಿನಿ ರೀ. ಅವ್ರು ಇವಾಗ ಊಟ ಮಾಡಕತ್ತಾರ ಆರಾಮ್ಸೆ. ಮತ್ತು ನಾನು ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇವಾಗ ಊಟ ಮಾಡಕತ್ತೀನಿ. ನಾನು ರೊಟ್ಟಿ, ಹೂಕೋಸು ಪಲ್ಯ, ಹಾಗೆ ಒಂದು ಸ್ವಲ್ಪ ಮೆಕ್ಕೆಕಾಯಿ ಪಲ್ಯ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಇಟ್ಕೊಂಡು ಊಟ ಮಾಡಕತ್ತೀನಿ ರೀ. ಬರ್ರಿ ಊಟ ಮಾಡೋಣ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡಕತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತು ನಾನು ಯಾವ ಥರ ವೀಡಿಯೋ ಹಾಕಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಬಾಯ್.